ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಸೊ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಕೆ ಅವರು ಇವತ್ತಿಂದ ಆನ್ಲೈನ್ ಅಪ್ಲಿಕೇಶನ್ ಫಿಲಪ್ ಮಾಡ್ಬೋದಾಗಿದೆ CETಗೋಸ್ಕರ. ಬಟ್ ತುಂಬ ಆ ಥರ ಬೀಳ್ಬೇಡಿ, 18ನೇ ತಾರೀಕಿಗೂ ಟೈಮ್ ಇದೆ. ಇದು ಎಲ್ಲಕ್ಕಿಂತ ಮಾಡೋಕ್ಕಿಂತ ಮುಂಚೆ ಫಸ್ಟು ನೀವು ಮಾಡಬೇಕಾಗಿರೋದು ಏನಂತಂದರೆ, ನೀವು ಒಂದು ನಿಮ್ಮ ಆಧಾರ್ ಕಾರ್ಡ್ ಇದೆಯಲ್ಲ, ಆ ಆಧಾರ್ ಕಾರ್ಡಲ್ಲಿ ನೀವು ಚಿಕ್ಕವರಿದ್ದಾಗ ಒಂದು ಫೋಟೋ ತೆಗೆದುಕೊಂಡಿದ್ರ, ಫಸ್ಟು ಆ ಆಧಾರ್ ಕಾರ್ಡ್ನ ಫೋಟೋನ ಚೇಂಜ್ ಮಾಡಿಸ್ಕೊಳ್ಳಿ. ಒಂದು. ಎರಡನೇದು, ನಿಮ್ಮ ಮನೆ ಹತ್ರ ಯಾವ ಬ್ಯಾಂಕಲ್ಲಿ ಜನ ಕಡಿಮೆ ಇರ್ತಾರೋ ಆ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಓಪನ್ ಮಾಡಿ. ಎರಡನೇದು, ಬಿಕಾಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಾದಮೇಲೆ ಬೇರೆ ಎಲ್ಲರೂ ಹೇಳಿದ್ದಾರೆ ಏನೇನು ಅಪ್ಲಿಕೇಶನ್ ಫಾರ್ಮ್ ಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕು ಅಂತಲ್ಲ, ಇದೆಲ್ಲ ಕಾಮನ್. ಬಟ್ ಈ ರೀತಿಯಾಗಿ ನಾನು ನಿಮ್ಗೆ ಹೇಳೋದಂದರೆ ಆ ಥರ ಬೀಳ್ಬೇಡಿ. ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ನ ನೀಟಾಗಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ, ಮತ್ತು ನಿಮ್ಮ ಸಿಗ್ನೇಚರ್ನ ಒಂದು ನೀಟಾಗಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ, ಮತ್ತು ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಪ್ಲಸ್ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆರಡು RD ನಂಬರ್ನ ಚೆಕ್ ಮಾಡ್ಕೊಳ್ಳಿ. ಅದು ವ್ಯಾಲಿಡಿಟಿ ಇರಬೇಕು. ತುಂಬ ಜನ ಏನು ಮಾಡ್ಬಿಡ್ತಾರೆ, ಹಳೆಯ ವ್ಯಾಲಿಡಿಟಿ ಇಟ್ಕೊಂಡಿರ್ತಾರೆ, ಅದನ್ನು ಮಾಡಿಬಿಡಿ, ಲೇಟೆಸ್ಟಾಗಿ ಮಾಡಿಸಿ. ಮತ್ತು ಪೇರೆಂಟ್ಸ್, ಇದು ಎಲ್ಲದಕ್ಕೂ ಕೂಡ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ, ಸರ್ ನಮ್ಮ ಮಗ ಮನೇಲಿ ಓದ್ಬೇಕು ಸರ್, ನಾನು ಹೋಗಿ ಮಾಡಿಸ್ಕೊಂಡ್ಬರ್ತೀನಿ ಮಾಡಬೇಡಿ. ಅವನಿಗೂ ಜನರಲ್ ನಾಲೆಜ್ ಅರ್ಥ ಆಗಬೇಕು. ಮಕ್ಕಳು ಕೂಡ ನೀವು ಈ ಮಕ್ಕಳ ಕೈಯಲ್ಲೇ ಮಾಡಿಸಿ ಈ ಕೆಲಸನ. ಅವ್ರಿಗೆ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡೋದ್ರಿಂದ ಹಿಡಿದು ಕಂಪ್ಲೀಟ್ ಮಾಡೋವರೆಗೂ ನೀವು ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗಿ ಬನ್ನಿ. ಒಂದು ದಿನ ಕಮ್ಮಿ ಆದರೂ ಕೂಡ ಏನು ಟೆನ್ಷನ್ ಇಲ್ಲ. 18ನೇ ತಾರೀಕು ಟೈಮ್ ಇದೆ, ಅರ್ಜೆಂಟ್ ಬೀಳ್ಬೇಡಿ. ಎನಿ ಪ್ರಾಬ್ಲಮ್, ಓಕೆ, ನೀವು ಮನೇಲಿ ಕೂತ್ಕೊಂಡೇ ಅಪ್ಲಿಕೇಶನ್ ಫಾರ್ಮ್ ಹಾಕ್ಬೋದು. ನಮ್ಗೆ ಫೋನ್ ಮಾಡಿ, ನಮ್ಮ ಟೀಮ್ ಇದ್ದಾರೆ, ನಾವು ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಫೋನ್ ಮಾಡಿ, ನಮ್ಮ ಟೀಮ್ ನಿಮಗೆ ಫೋನ್ ಮಾಡ್ತಾರೆ, ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಫಾರ್ ಫ್ರೀ ಆಫ್ ಕಾಸ್ಟ್. ಓಕೆನಾ? ಆ ಥರ ಬಿಡಬೇಡಿ, ಅರ್ಜೆಂಟ್ ಮಾಡ್ಕೊಂಬೇಡಿ. ಮತ್ತು ಮೊಬೈಲ್ ನಂಬರ್ನ ರೀಚಾರ್ಜ್ ಮಾಡ್ಕೊಳ್ಳಿ, ಅದೇ ನಂಬರ್ ಇರಬೇಕು. ಒಂದು ಇಮೇಲ್ ID ಮಾಡ್ಕೊಳ್ಳಿ. ಓಕೆ, ಸೊ ಇದೆಲ್ಲ ನೀವು ನೀಟಾಗಿ ಮೇಂಟೈನ್ ಮಾಡ್ಕೊಳ್ಬೇಕಾಗತ್ತೆ. ಎನಿ ಡೌಟ್ಸ್ ಯು ಕ್ಯಾನ್ ಕಾಲ್ ಟು ವಿದ್ಯಾರ್ಥಿ ಸೇವಾ. ಆಲ್ ದಿ ಬೆಸ್ಟ್.